ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ವಾಕ್ಯಗಳನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಹೇಗೆ ಕಲಿಯಬೇಕು, ಯಾವ ರೀತಿ ಒಂದು ಸ್ಟ್ರಕ್ಚರ್ ಅನ್ನ ಬಳಸಬೇಕು, ಅಂದ್ರೆ ನಿಮಗೆ ಏನು ಗ್ರಾಮರ್ ಗೊತ್ತಿರದೇ ಇದ್ರೂ ಕೂಡ ನೀವು ಇಂಗ್ಲಿಷ್ ನ ಇದು ಒಂದು ವಿಡಿಯೋ ನೋಡಿ ಈಸಿಯಾಗಿ ಕಲಿಬಹುದು. ಸೊ ವಿಡಿಯೋವನ್ನು ಎಂಡ್ ವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ, ಆದಷ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಕೂಡ ಇಂಗ್ಲಿಷ್ ನ ಸರಳವಾಗಿ ನಮ್ಮ ಚಾನಲ್ ಮುಖಾಂತರ ಕಲಿಯಬಹುದು. ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಹೌ ಲಾಂಗ್ ಡಿಡ್ ಸಬ್ಜೆಕ್ಟ್ ಪ್ಲಸ್ ವಿವರ್. ಇದು ಡಿಡ್ ಅನ್ನೋದು V2 ಫಾರ್ಮ್. ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಐ, ಯು, ದೇ, ಹಿ, ಶಿ, ವಿ, ಇಟ್. ಆ ನಂತರ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ವರ್ಬ್ 1 ಅಂದ್ರೆ ಬೇಸ್ ಫಾರ್ಮ್. V1 ಅಂದ್ರೆ ವರ್ಬ್ ಫಾರ್ಮ್ 1 ಅಂದ್ರೆ ಕ್ರಿಯಾಪದದ ಮೊದಲನೇ ಒಂದು ರೂಪವನ್ನ ನಾವು ಇಲ್ಲಿ ಬಳಸಬೇಕು. ಓಕೆ, ಇಲ್ಲಿ ಎಲ್ಲದಕ್ಕೂ ನಾವು ಹೌ ಲಾಂಗ್ ಡಿಡ್ ಅಂತ ಬಳಸ್ತೇವೆ. ಅಂದ್ರೆ ಯಾವುದೇ ಒಂದು ಕೆಲಸ ಎಷ್ಟು ಹೊತ್ತು ಆಯ್ತು, ಎಷ್ಟು ಹೊತ್ತು ನಡೀತು, ಎಷ್ಟು ಹೊತ್ತಿನವರೆಗೂ ಆಯ್ತು, ಎಷ್ಟು ಹೊತ್ತಿನವರೆಗೂ ಓದಿದ್ರಿ, ಬರದ್ರಿ, ಆಟ ಆಡಿದ್ರಿ ಅಂತ ಕೇಳಿಕೆ ಇಂಗ್ಲಿಷ್ ಅಲ್ಲಿ ಹೌ ಲಾಂಗ್ ಡಿಡ್ ಅನ್ನ ಬಳಸಿ ನಾವು ಉಪಯೋಗ ಮಾಡ್ತೇವೆ. ಓಕೆ ನೋಡಿ, ಹೌ ಲಾಂಗ್ ಡಿಡ್ ಐ ಅಟೆಂಡ್ ದ ಕ್ಲಾಸ್. ನಾನು ಕ್ಲಾಸ್ ಅನ್ನ ಎಷ್ಟೊತ್ತು ಅಟೆಂಡ್ ಮಾಡಿದ್ದೆ, ಆ ಕ್ಲಾಸ್ ಎಷ್ಟೊತ್ತು ನಾನು ಅಟೆಂಡ್ ಆಗಿದ್ದೆ. ಹೌ ಲಾಂಗ್ ಡಿಡ್ ಯು ಅಟೆಂಡ್ ದ ಕ್ಲಾಸ್. ನೀವು ಅಥವಾ ನೀನು ಕ್ಲಾಸ್ ಅನ್ನ ಎಷ್ಟೊತ್ತು ಅಟೆಂಡ್ ಆಗಿದ್ದಿ, ಆ ಕ್ಲಾಸ್ಗೆ ಎಷ್ಟು ಹೊತ್ತಿನವರೆಗೂ ನೀನು ಕುಳಿತಿದ್ದಿ ಅಂತ ಅರ್ಥ ಆಗುತ್ತೆ. ಅಂದ್ರೆ ಎಷ್ಟು ಹೊತ್ತು. ಅಂದ್ರೆ ಇಲ್ಲಿ ಲೆಂತ್ ಆಫ್ ಟೈಮ್ ಅನ್ನ ಹೇಳುತ್ತೆ. ಅಂದ್ರೆ ಎಷ್ಟು ಹೊತ್ತಿನವರೆಗೂ ನೀನು ಆ ಕೆಲಸವನ್ನ ಮಾಡಿದ್ದಿ ಅನ್ನೋದನ್ನ ಹೇಳೋದಕ್ಕೆ ಹೌ ಲಾಂಗ್ ಅಂತ ನಾವು ಬಳಸ್ತೇವೆ. ನೋಡಿ, ಹೌ ಲಾಂಗ್ ಇದೆ, ಮತ್ತೆ ಡಿಡ್ ಇದೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಇವುಗಳನ್ನ ಸಬ್ಜೆಕ್ಟ್ ಅಂತ ಕರಿತೀವಿ. ಇವು V1 ಪ್ಲಸ್ ಆಬ್ಜೆಕ್ಟ್. ಈ ರೀತಿ ಬಳಸ್ತಾ ಹೋಗಿ ನೀವು ಗ್ರಾಮರ್ ಏನು ಗೊತ್ತಿಲ್ಲದೆ ಇದ್ರೂ ಕೂಡ ಇಂಗ್ಲಿಷ್ ಅನ್ನ ಕಲಿಬಹುದು. ಹೌ ಲಾಂಗ್ ಡಿಡ್ ಯು ಟ್ರಾವೆಲ್ ಟು ಬಾಂಬೆ. ನೀನು ಬಾಂಬೆಗೆ ಹೋಗ್ಲಿಕ್ಕೆ ಎಷ್ಟು ಹೊತ್ತು ಆಯ್ತು, ಎಷ್ಟೊತ್ತು ಟ್ರಾವೆಲ್ ಮಾಡಿದ್ದಿ, ಎಷ್ಟೊತ್ತು ಜರ್ನಿಯನ್ನ ಮಾಡಿದ್ದಿ. ಹೌ ಲಾಂಗ್ ಡಿಡ್ ಯು ಪ್ಲೇ ಕ್ರಿಕೆಟ್ ಎಸ್ಟರ್ಡೇ. ನೀನು ಕ್ರಿಕೆಟ್ ಅನ್ನ ಎಷ್ಟೊತ್ತು ಆಡಿದ್ದಿ ನಿನ್ನೆ. ಅಂದ್ರೆ ಎಷ್ಟೊತ್ತು ಅಂದ್ರೆ ಆ ಟೈಮ್ ಲೆಂತ್ ಅನ್ನ ನಾವು ಹೇಳ್ತೇವೆ ಇಲ್ಲಿ ಹೌ ಲಾಂಗ್ ಅನ್ನ ಬಳಸಿ. ಹೌ ಲಾಂಗ್ ಡಿಡ್ ಯು ವಾಚ್ ದ ಮೂವಿ. ಮೂವಿಯನ್ನ ಎಷ್ಟೊತ್ತು ನೋಡಿದಿ, 4 ತಾಸ, 5 ತಾಸ, 6 ತಾಸ, ಈ ರೀತಿ ಹೌ ಲಾಂಗ್ ಅಂತ ನಾವು ಹೇಳ್ತೇವೆ. ಹೌ ಲಾಂಗ್ ಡಿಡ್ ಯು ಕ್ಲೀನ್ ದ ಹೋಮ್. ನೀನು ಮನೆಯನ್ನ ಎಷ್ಟೊತ್ತು ಕ್ಲೀನ್ ಮಾಡಿದಿ. ಅಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಕೆಲಸಗಳನ್ನ ಡಿಡ್ ಅಂದ್ರೇನು ಪಾಸ್ಟ್ ಅಲ್ಲಿ ಆಗಿರ್ತಕ್ಕಂಥವನ್ನ ಎಷ್ಟು ಹೊತ್ತುವರೆಗೂ ಮಾಡಿದ್ಯಾ ಅಂತ ಕೇಳಿಕೆ ಹೌ ಲಾಂಗ್ ಅನ್ನ ನಾವು ಬಳಸಿ ಹೇಳ್ತೀವಿ. ಹೌ ಲಾಂಗ್ ಡಿಡ್ ದೇ ಕ್ಲೀನ್ ದ ಹೋಮ್. ಅವರು ಮನೆಯನ್ನ ಎಷ್ಟೊತ್ತು ಕ್ಲೀನ್ ಮಾಡಿದ್ರು. ಹೌ ಲಾಂಗ್ ಡಿಡ್ ದೇ ವೇಟ್ ಅಟ್ ರೈಲ್ವೆ ಸ್ಟೇಷನ್. ಅವರು ಎಷ್ಟೊತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ಕಾದಿದ್ರು. ಹೌ ಲಾಂಗ್ ಡಿಡ್ ಐ ವೇಟ್ ಅಟ್ ರೈಲ್ವೆ ಸ್ಟೇಷನ್. ನಾನು ರೈಲ್ವೆ ಸ್ಟೇಷನ್ ಎಷ್ಟೊತ್ತು ಕಾದಿದ್ದೆ. ಹೌ ಲಾಂಗ್ ಡಿಡ್ ಶಿ ರೀಡ್ ದ ನ್ಯೂಸ್ ಪೇಪರ್. ಅವಳು ನ್ಯೂಸ್ ಪೇಪರ್ ಅನ್ನು ಎಷ್ಟೊತ್ತು ಓದಿದ್ಲು. ಹೌ ಲಾಂಗ್ ಡಿಡ್ ವಿ ರೀಡ್ ದ ನ್ಯೂಸ್ ಪೇಪರ್. ನಾವು ನ್ಯೂಸ್ ಪೇಪರ್ ಅನ್ನು ಎಷ್ಟೊತ್ತು ಓದಿದ್ವಿ. ಹೌ ಲಾಂಗ್ ಡಿಡ್ ಐ ರೀಡ್ ದ ನ್ಯೂಸ್ ಪೇಪರ್. ನಾನು ನ್ಯೂಸ್ ಪೇಪರ್ ಅನ್ನು ಎಷ್ಟೊತ್ತು ಓದಿದ್ದೆ. ಹೌ ಲಾಂಗ್ ಡಿಡ್ ಇಟ್ ರೈನ್ ಟುಡೇ ಹಿಯರ್. ಇವತ್ತು ಎಷ್ಟೊತ್ತು ಮಳೆ ಆಯಿತು ಇಲ್ಲಿ. How long did we wait for another video? How long did you
ವೇಟ್ ಫಾರ್ ಅನದರ್ ವಿಡಿಯೋ. ನಮ್ಮ ಒಂದು ಇನ್ನೊಂದು ವಿಡಿಯೋಗೋಸ್ಕರ ನೀವು ಎಷ್ಟೊತ್ತು ಕಾದ್ರಿ, ಹೌದಲ್ವಾ? ವೇಟ್ ಫಾರ್ ಅನದರ್ ವಿಡಿಯೋ. ಹೌ ಲಾಂಗ್ ಡಿಡ್ ದೇ ವೇಟ್ ಫಾರ್ ಅನದರ್ ವಿಡಿಯೋ? ಅವರು ನಮ್ಮ ಇನ್ನೊಂದು ವಿಡಿಯೋಗೋಸ್ಕರ ಎಷ್ಟೊತ್ತು ಕಾದಿದ್ರು ಅಥವಾ ಕಾದ್ರು ಅಂತ ಅರ್ಥ ಆಗುತ್ತೆ. ಅಂದ್ರೆ ಇಲ್ಲಿ ಡಿಡ್ ಇದೆಯಲ್ಲ, ಇದು ಪಾಸ್ಟ್ ಅಲ್ಲಿ ಆಗತಕ್ಕಂಥದ್ದನ್ನ ಎಷ್ಟು ಹೊತ್ತು ನಡೀತು ಆ ಕೆಲಸ, ಎಷ್ಟು ಹೊತ್ತು ಆಯ್ತು ಆ ಕೆಲಸ, ಯಾವುದೇ ಒಂದು ಕೆಲಸ ಇರಲಿ ಅದನ್ನ ಹೇಳಿಕೆ ಡಿಡ್ ಬಳಸಿ ಜೊತೆಗೆ ಹೌ ಲಾಂಗ್ ಅನ್ನ ಬಳಸ್ತೀವಿ. ಇದು ಲೆಂತ್ ಆಫ್ ಟೈಮ್ ಬಗ್ಗೆ ಹೇಳುತ್ತೆ. ಲೆಂತ್ ಆಫ್ ಟೈಮ್, ಆ ಒಂದು ಕೆಲಸ ಎಷ್ಟು ಹೊತ್ತು ನಡೀತು, ಎಷ್ಟು ತಾಸವರೆಗೂ ನಡೀತು, ಅದೇ ಲೆಂತ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಎಷ್ಟೇ ಅಂತ ಹೇಳಲ್ಲ, ಎಷ್ಟು ಹೊತ್ತಾಯ್ತು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ರೀತಿ ಬಳಸ್ತೇವೆ. ಹೌ ಲಾಂಗ್ ಡಿಡ್ ಶಿ ಟ್ರಾವೆಲ್ ಟು ಬಾಂಬೆ? ಅವಳು ಬಾಂಬೆಗೆ ಎಷ್ಟು ಹೊತ್ತು ಹೋದ್ಲು, ಎಷ್ಟು ಹೊತ್ತು ಟ್ರಾವೆಲ್ ಮಾಡಿದ್ಲು. ಹೌ ಲಾಂಗ್ ಡಿಡ್ ಶಿ ಪ್ಲೇ ಕ್ರಿಕೆಟ್ ಎಸ್ಟರ್ಡೇ? ಅವಳು ನಿನ್ನೆ ಕ್ರಿಕೆಟ್ ಅನ್ನ ಎಷ್ಟು ಹೊತ್ತು ಆಡಿದ್ಲು. ಹೌ ಲಾಂಗ್ ಡಿಡ್ ಶಿ ವಾಚ್ ದ ಮೂವಿ? ಅವಳನ್ನು ಪಿಕ್ಚರ್ ಎಷ್ಟು ತಾಸು ನೋಡಿದ್ಲು. ಹೌ ಲಾಂಗ್ ಡಿಡ್ ಶಿ ವೇಟ್ ಅಟ್ ರೈಲ್ವೆ ಸ್ಟೇಷನ್? ಅವಳು ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟೊತ್ತು ವೇಟ್ ಮಾಡಿದ್ಲು. ಹೌ ಲಾಂಗ್ ಡಿಡ್ ಶಿ ರೀಡ್ ದ ನ್ಯೂಸ್ ಪೇಪರ್? ಅವಳು ನ್ಯೂಸ್ ಪೇಪರ್ ಎಷ್ಟೊತ್ತು ಓದಿದ್ಲು. ಹೌ ಲಾಂಗ್ ಡಿಡ್ ಶಿ ವೇಟ್ ಫಾರ್ ಅನದರ್ ವಿಡಿಯೋ? ಅವಳು ಇನ್ನೊಂದು ವಿಡಿಯೋಗೋಸ್ಕರ ಎಷ್ಟೊತ್ತು ಕಾದಿದ್ರು, ಹೌದಲ್ವಾ? ಈ ರೀತಿ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅಲ್ಲಿ 0 ಇದ್ರೂ ಕೂಡ ಈ ಒಂದು ಸ್ಟ್ರಕ್ಚರ್ ಅನ್ನ ಬಳಸಿ ನೀವು ಸಿಂಪಲ್ ಆಗಿ ಕನ್ನಡದ ಮುಖಾಂತರವೇ ಇಂಗ್ಲಿಷ್ ಅನ್ನ ಮನೆಯಲ್ಲೇ ಕಲಿಬಹುದು. ಯಾವುದೇ ಫೀಸ್ ಬೇಡ. ಸ್ವಲ್ಪ ನಾವು ಒಂದು ಸ್ಪೇರ್ ಅನ್ನು ಮಾಡಿದ್ರೆ, ಟೈಮ್ ಅನ್ನು ಸ್ಪೇರ್ ಮಾಡಿದ್ರೆ, ನಾವು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಬಿಗಿನಿಂಗ್ ಇಂದ ನೋಡ್ತಾ ಬಂದ್ರೆ ಯು ವಿಲ್ ಲರ್ನ್ ಅ ಲಾಟ್ ಆಫ್ ಇಂಗ್ಲಿಷ್. ಸಾಕಷ್ಟು ಇಂಗ್ಲಿಷ್ ನೀವು ಸರಳವಾಗಿ ಕಲಿಬಹುದು. ಬಿಗಿನಿಂಗ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಕೂಡ ಎಲ್ಲ ತರಹದ ಸ್ಟ್ರಕ್ಚರ್ ಅನ್ನು ಬಳಸಿ ಹೇಗೆ ಮಾತಾಡಬೇಕು, ಹೇಗೆ ಕಲಿಬೇಕು ಅನ್ನೋದನ್ನ ನಮ್ಮ ಒಂದು ಚಾನಲ್ ಅಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಸೊ ಅವನು ಒಂದೊಂದಾಗಿ ದಿನಾನು ಒಂದೊಂದಾಗಿ ನೋಡ್ತಾ ಹೋಗಿ ನೀವು ಕೂಡ ಇಂಗ್ಲಿಷ್ ಅನ್ನ ಬೆಟರ್, ನಮ್ಗಿಂತ ಹೆಚ್ಚು ಚೆನ್ನಾಗಿ ಕಲಿಬಹುದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೌ ಲಾಂಗ್ ಅನ್ನ ಬಳಸಿ ಯಾವ ರೀತಿ ವಾಕ್ಯಗಳನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಹಾಗಾದ್ರೆ ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನು ಹೇಳ್ತಾ ಹೋಗ್ತೀನಿ, ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಮದುವೆ ಎಷ್ಟೊತ್ತು ನಡೀತು? ಕ್ಲಾಸ್ ಎಷ್ಟೊತ್ತು ನಡೀತು ಅನ್ನೋದನ್ನ ಈ 2 ವಾಕ್ಯಗಳನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.